ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿಂದ ಆ್ಯಕ್ಚುಲಿ ನಾನು ಬ್ಲಾಗ್ ಅಂಗಡಿಯಲ್ಲೇ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ಅಂತ ಹೇಳಿ ಅಂಗಡಿಗೆ ಹೋಗಿ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ರಾಯರ ದಿನ, ರಾಯರನ್ನ ಕೇಳಿಕೊಂಡು ರಾಯರನ್ನೂ ಮನಸಲ್ಲೇ ಪ್ರಶ್ನೆ ಮಾಡಿಕೊಂಡು ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಕೂಡ ಎಲ್ಲರೂ ಬ್ಲೆಸ್ಸಿಂಗ್ಸ್ ಮಾಡಿ ಇವತ್ತಿಂದ ಹೊಸ ಬಿಸ್ನೆಸ್ಸು, ಸ್ಪೆಷಲಿ ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೆ ಒಂದು ಹೆಲ್ಪ್ ಆಗಲಿ, ಅವ್ರಿಗೋಸ್ಕರನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಆಶೀರ್ವಾದ ಮಾಡಿ ಒಳ್ಳೆಯದಾಗಲಿ ಅಂತ. ಏನು ಇವತ್ತಿಂದ ಸ್ಪೆಷಲ್ಲಾಗಿ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನು ಅನ್ನೋದನ್ನು ಅಂಗಡಿಗೆ ಹೋಗಿ ತಿಳಿಸ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಯಾರ್ಯಾರಿಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ಇವತ್ತಿನ ಬ್ಲಾಗ್ ಆ್ಯಕ್ಚುಲಿ ಅಂಗಡಿಲಿ ಹೋಗಿ ಸ್ಟಾರ್ಟ್ ಮಾಡೋಣ ಬನ್ನಿ. ಎಲ್ರಿಗೂ ಒಂದು ಬೆನಿಫಿಟ್ಸ್ ಆಗಲಿ, ಎಲ್ರಿಗೂ ಒಂದು ಒಳ್ಳೆಯದಾಗಲಿ, ಎಲ್ರಿಗೂ ಯೂಸ್ಫುಲ್ ಆಗಲಿ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡಿ ಅದರಲ್ಲೂ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಕೌಂಟ್ ನೇಮ್ ಏನು ಅಂತ ಹೇಳಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಅಂಗಡಿಗೆ ಹೋಗಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಗೈಸ್, ಈಗಷ್ಟೇ ಸ್ಕೂಲ್ ಬೆಲ್ಲು ಕೂಡ ಹೊಡೀತು. ಋತ್ವಿಕ್ನ ಆ್ಯಕ್ಚುಲಿ ಮಲಗಿಸಿದ್ದೀನಿ, ನೋಡ್ತಿರ್ಬೋದು. ಇಲ್ಲೇ ಚಾಪೆ ಹಾಸಿ ಆರಾಮಾಗಿ ಸೇಫಾಗಿ ಮಲಗಿಸಿದ್ದೀನಿ. ಹಾಗೆ ಇವತ್ತಿನ ಒಂದು ಸೂಪರ್ ಆಗಿರೋ ಅಂಥ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಆಗಲೇ ಹೇಳಿದೆ ಮನೆಯಲ್ಲೇ ಇವತ್ತಿಂದ ಆ್ಯಕ್ಚುಲಿ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಅದು ಏನು ಬಿಸ್ನೆಸ್ಸು, ಯಾಕೆ ಇವತ್ತಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗಲ್ಲಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಮಿಸ್ ಮಾಡ್ದಿರಾ ನೋಡ್ಕೋಬೇಡಿ, ಆಗಲೇ ಎಲ್ಲ ಅರ್ಥ ಆಗೋದು. ಸೊ ಗೈಸ್, ಇವತ್ತಿಂದ ನಾನು ಹೇಳ್ದಂಗೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದು ಹೊಸ ಪೇಜ್ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲಕ್ಷ್ಮೀಸ್ ಕಲೆಕ್ಷನ್ಸ್ ಅಂತ ಹೇಳಿ ಒಂದು ಪೇಜ್ನ ಓಪನ್ ಮಾಡ್ತೀನಿ. ಹಾಗೆ ನನ್ನ ಯೂಟ್ಯೂಬಲ್ಲೂ ಅಷ್ಟೇ ನಾನೊಂದು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಯಾವ ರೀತಿ ಇರುತ್ತೆ ಏನು ಅಂತ ತೋರಿಸ್ತೀನಿ. ಬಟ್ ವಿಡಿಯೋದಲ್ಲಿ ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ, ಬಟ್ ಫುಲ್ಲು ಕವರ್ ಆಗೋದಕ್ಕೆ ಪ್ರಯತ್ನ ಪಡ್ತೀನಿ ಗೈಸ್. ಇನ್ನು ಇವತ್ತು ನನ್ನ ಬಿಸ್ನೆಸ್ ಯಾವುದು ಅಂತ ಹೇಳ್ಬಿಡ್ತೀನಿ. ಮೊದಲಿಗೆ ಅಂಗಡಿಲಿ ಆ್ಯಕ್ಚುಲಿ ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಇರ್ಬೋದು, ಬಟ್ ಆದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನೀವು ನೋಡ್ತಿರ್ಬೋದು ಈ ಟಾಪ್ಸ್ ಅಂತೂ ತುಂಬ ಸಖತ್ತಾಗಿದೆ. ಫ್ಯಾಬ್ರಿಕ್ ಅಂತೂ ಯಾವುದೇ ಕಂಪ್ಲೇಂಟ್ಸ್ ಇರಲ್ಲ. ನೀವು ನೋಡ್ತಾ ಇರ್ಬೋದು, ಕ್ಲಾತ್ ಟಚ್ ಮಾಡಿದ್ರೇ ಗೊತ್ತಾಗುತ್ತೆ. ಸೊ ಇದು ಆ್ಯಕ್ಚುಲಿ ಮಂಡಿಗಿಂತ ಕೆಳಗಡೆವರೆಗೂ ಬರುತ್ತೆ, ಸ್ಲೀವ್ಲೆಸ್ ಆಗಿರುತ್ತೆ, ವಿತ್ ಅಟ್ಯಾಚ್ ಸ್ಲೀವ್ ಇಲ್ಲಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸ್ಲೀವ್ ಕೊಟ್ಟಿರ್ತಾರೆ. ಬಟ್ಟೆ ಅಂತೂ ತುಂಬ ಅಂದರೆ ತುಂಬ ಸೂಪರ್ ಆಗಿದೆ. ಜಸ್ಟ್ ಈ ಟಾಪ್ ಬಂದು 250 ರುಪೀಸು. ಯಾವುದೇ ಲೋ ಕ್ವಾಲಿಟಿಲಿ ಏನೂ ಇಲ್ಲ. ನೋಡ್ತಿರ್ಬೋದು, ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಸಾಫ್ಟ್ ಅಂದರೆ ಸಾಫ್ಟ್ ಮೆಟೀರಿಯಲ್ ಇದೆ. ಸೊ ನೋಡಿದ್ರಲ್ಲ ಡ್ರೆಸ್ಸು ಎಷ್ಟು ಸಕ್ಕತ್ತಾಗಿದೆ ಅಂತ ಹೇಳಿ ಈಗಾಗಲೇ ನೋಡಿದ್ದೀರಾ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾವುದೇ ರೀತಿ ಕಲರ್ ಹೋಗಲ್ಲ. ಜಸ್ಟ್ 250 ರುಪೀಸು. ಯಾರಿಗಾದರೂ ಬೇಕಾದರೆ ಕಮೆಂಟ್ ಮಾಡಿ. ಹಾಗೆ ಅದರಲ್ಲಿ ಪ್ಯಾಟ್ರನ್ಸ್ ತೋರ್ಸಕ್ಕೆ ಹೋಗ್ತೀನಿ. ಇಲ್ಲಿ ನೋಡ್ತಿರ್ಬೋದು, ಇದು ಈ ಥರ ಬರುತ್ತೆ ಪ್ಯಾಟ್ರನ್ಸು. ಟಾಪ್ಸ್ ಲೆಂತು ಎಲ್ಲ ನೋಡ್ಬೋದು. ಮಂಡಿಯಿಂದ ಕೆಳಗಡೆ ಈ ಥರ ಬರುತ್ತೆ. ಟಾಪ್ಸು ಇದೇ ಥರ ಇರುತ್ತೆ. ಸೊ ಫ್ರಂಟು ಇಲ್ಲಿ ಡಿಸೈನ್ ಕೊಟ್ಟಿದ್ದಾರೆ, ಮತ್ತು ಕೈಗೂ ಬರುತ್ತೆ. ನಿಮ್ಗೆ ಅದು ಬೇಡ ಅಂದ್ರೂ ಕೂಡ ತೊಗೋಬೋದು. ಇದು ಅಷ್ಟೇ, ಯಾವುದೇ ರೀತಿ ಕಲರ್ ಹೋಗಲ್ಲ, ಏನೂ ಇಲ್ಲ. ಜಸ್ಟ್ 250 ರುಪೀಸಲ್ಲಿ ಬರ್ತಾಯಿದೆ. ಯಾಕೆ ಇವತ್ತು ಇದನ್ನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಎಷ್ಟೊಂದು ಜನ ಇದ್ದಾರೆ. ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ ಇರ್ತಾರೆ, ತುಂಬ ಜನ ಕೂಲಿ ಮಾಡೋರು ಇರ್ತಾರೆ. ಅವ್ರಿಗೆಲ್ಲ ಕಾಲೇಜಿಗೆ ಡೈಲಿ ಡ್ರೆಸ್ ತಂದು ಕೊಡಬೇಕು ಅಂತ ಹೇಳಿದ್ರೆ ಆಗಲ್ಲ. ಹಂಗಾಗಿ ಅಷ್ಟೊಂದು ಕಾಸ್ಟ್ಲಿ ಇದ್ದರೆ ಅವ್ರಿಗೂ ಕೂಡ ತೊಂದರೆ ಆಗುತ್ತೆ. ಆ ಇಂಟೆನ್ಷನಲ್ಲಿ ಇದನ್ನೊಂದು ಮಾಡೋಣ ಅಂತ ಹೇಳಿ ಬಂದೆ. ನಿನ್ನೆ ಆ್ಯಕ್ಚುಲಿ ಶಾಪಿಗೆ ಸಂಗೀತ ಮತ್ತು ಶ್ವೇತಾ ಅಂತ ಅಂಗಡಿಗೆ ಇಬ್ಬರು ಹುಡುಗಿರು ಬಂದಿದ್ದರು, ಕಾಲೇಜ್ ಹುಡುಗಿರಿಗೆ ನಾನು ಡ್ರೆಸ್ ಕೊಟ್ಟೆ. ಅವರು ತುಂಬ ರೀಸನಬಲ್ ಪ್ರೈಸ್ ಇದೆ ಅಕ್ಕ ಅಂತ ಹೇಳಿ ತೊಗೊಂಡೋದ್ರು. ತುಂಬ ಖುಷಿಪಟ್ಟರು ಅವರು ಕೂಡ ಡ್ರೆಸ್ ನೋಡಿ. ಅವರು ಆ್ಯಕ್ಚುಲಿ ನನಗೆ ಸಜೆಸ್ಟ್ ಮಾಡಿದ್ದು, ಅಕ್ಕ ಹೆಂಗಿದ್ರು ವ್ಲಾಗ್ಸ್ ಮಾಡ್ತೀರಾ, ಇನ್ಸ್ಟಾಗ್ರಾಮಲ್ಲೂ ಇದ್ದೀರಾ, ಒಂದು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡ್ಕೊಳ್ಳಿ, ನಮ್ಮಂಥವ್ರಿಗೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಕೇಳಿದ್ರು. ಸೊ ಸರಿ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇನ್ನು ಈ ಟಾಪ್ನ ತೋರಿಸ್ತೀನಿ ನಾನು ನೋಡಿ. ಇದಂತೂ ತುಂಬ ಸೂಪರಾಗಿದೆ. ತುಂಬ ರಫು ಇಲ್ಲ, ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಶೈನಿಂಗ್ ಬಟ್ಟೆ. ಇದು ಪಾರ್ಟಿಗೂ ಕೂಡ ಹಾಕ್ಕೊಂಡು ಹೋಗ್ಬೋದು, ಅಷ್ಟು ಸಖತ್ತಾಗಿದೆ. ಇದು ಫುಲ್ಲು ಲೆಂತ್ ಕೂಡ ಬರುತ್ತೆ. ಇದು ಓಪನ್ ಮಾಡಿದ್ರು ನಿಮಗೆ ಕಾಣಿಸಲ್ಲ, ದೂರ ಇಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಲೆಂತ್ ಬರುತ್ತೆ ಅನ್ನೋದನ್ನು. ನಿಮಗೆ ಒಂದು ಆವ್ರೇಜ್ ಆಗಿ ಕಾಣಿಸ್ಲಿ ಅಂತ ಅಷ್ಟೇ. ಸೊ
ಇದು ನೋಡ್ತಿರ್ಬೋದು ಫುಲ್ ಲೆಂತಲ್ಲಿದೆ, ಕಾಣಿಸ್ತಿದೆ ಅಂತ ಅನ್ಕೊಂತೀನಿ. ತುಂಬ ಅಂದರೆ ತುಂಬ ಲೆಂತ್ ಆಗಿದೆ. ಈ ಪ್ರೈಸು, ಈ ಟಾಪ್ ಪ್ರೈಸು ಕೂಡ, ಇದ್ರ ಪ್ರೈಸು ಕೂಡ ಜಸ್ಟ್ 250 ರುಪೀಸು ನೋಡ್ತಿರ್ಬೋದು. ಇದು ಡೈಲಿ ವೇರ್ಗಲ್ದಿರ, ಕಾಲೇಜ್ ವೇರ್ಗಲ್ದಿರನೂ ಕೂಡ ಫಂಕ್ಷನ್ಸ್ಗೂ ವೇರ್ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿದೆ ಇದು. ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಇದು ಪಾರ್ಟಿಗೂ ಕೂಡ ಹಾಕೊಂಡು ಹೋಗ್ಬೋದು, ಅಷ್ಟು ಚೆನ್ನಾಗಿದೆ ಗೈಸ್. ಇದು ಅಷ್ಟೇ ಜಸ್ಟ್ 250 ರುಪೀಸು. ಯಾರಿಗಾದರೂ ಬೇಕಾದರೆ ನನಗೆ ಮೆಸೇಜ್ ಮಾಡಿ, DM ಮಾಡಿ, ನಾನೇ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಕೇಳ್ತೀನಿ. ಹಾಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಕಳಿಸಿ, ಬೇಕಾದರೆ ನಾನೇ ಕಾಲ್ ಮಾಡಿ ವಿಚಾರಿಸ್ಕೊತೀನಿ. ಸೊ ಇದೇ ಇದರಲ್ಲಿ ಇನ್ನೊಂದು ಫ್ಯಾಬ್ರಿಕ್ ಇದೆ ನೋಡಿ. ಇದನ್ನು ಅಷ್ಟೇ ಪಾರ್ಟಿಗೆ ಹಾಕೊಂಡು ಹೋಗೋಷ್ಟು ಚೆನ್ನಾಗಿದೆ, ಕಾಲೇಜ್ಗೆ ಹೋಗೋರ್ಗೆ ಯೂಸ್ ಆಗುತ್ತೆ, ಕಾಲೇಜ್ ಹುಡುಗಿರಿಗೆ ಮತ್ತು ಮನೇಲಿರೋರ್ಗು ಅಷ್ಟೇ. ತುಂಬ ಡೈಲಿ ವೇರ್ಸ್ ಬಟ್ಟೆಗೆ ಏನಾದರೂ ಅಷ್ಟು ಕಾಸ್ಟ್ಲಿ ಬಟ್ಟೆ ತೊಗೋಬೇಕು ಅಂತ ಹೇಳಿದ್ರೆ ಆಗಲ್ಲ, ಅಂಥವ್ರಿಗೆ ತುಂಬ ಯೂಸ್ಫುಲ್ ಆಗಲಿ ಅನ್ನೋದು ಅಷ್ಟೇ ಇಂಟೆನ್ಷನ್ನು. ಇನ್ನು 250 ರುಪೀಸ್ಗೆ ಇಷ್ಟು ಒಳ್ಳೆ ಬಟ್ಟೆ ಬರ್ತದೆ ಅಂತ ಹೇಳಿದ್ರೆ ಯಾರೂ ಎಕ್ಸ್ಪೆಕ್ಟೇಷನ್ ಮಾಡೋದಷ್ಟು ಇಲ್ಲ, ಅಷ್ಟು ಚೆನ್ನಾಗಿದೆ. ಇನ್ನು ಇದರಲ್ಲಿ ಕಲರ್ಸ್ ಇದೆ. ಫಸ್ಟ್ ತೋರಿಸಿದ್ದು ಗ್ರೀನು, ಇದು ಬಂದು ಒಂಥರ ಬೇಬಿ ಪಿಂಕ್ ಕಲರ್ ಬರುತ್ತೆ, ಅದರಲ್ಲೇ ಇನ್ನೂ ಒಂದು ಮೆಂತ್ಯ ಕಲರ್ ಬರುತ್ತೆ. ಇದು ಅಷ್ಟೇ ಕ್ಯಾಟ್ಲಾಗಲ್ಲೇ ತೋರಿಸ್ತೀನಿ ಎಷ್ಟು ಬರುತ್ತೆ ಏನು ಅಂತ ಹೇಳಿ. ಇದು ಸ್ಲೀವ್ಲೆಸ್ಸು ವಿತ್ ಸ್ಲೀವ್ಸ್ ಬೇಕು ಅಂತ ಹೇಳಿದ್ರೆ ಅಟ್ಯಾಚ್ ಮಾಡಿಸ್ಕೊಬೋದು. ಅದರಲ್ಲೇ ಇನ್ನೂ ಒಂದು ಕಲರ್ ಇದೆ ಗೈಸ್, ಇದೊಂದಿದೆ. ಸೊ ಇದರಲ್ಲೇ ಇನ್ನೂ ಒಂದು ಬೆಸ್ಟ್ ಕಲರ್ ಕಾಂಬಿನೇಷನ್ನು, ಬೆಸ್ಟ್ ಡ್ರೆಸ್ ಒಂದಿದೆ, ಅದು ತೋರಿಸ್ಬಿಡ್ತೀನಿ. ಸೊ ಈ ಬಟ್ಟೆ ನೋಡ್ತಿರ್ಬೋದು, ಇದು ಬಂದು XXL ಇದೆ. ಯಾವುದ್ಯಾವುದು ಏನೇನು ಸೈಜಲ್ಲಿದೆ ಅಂತ ಹೇಳ್ತೀನಿ. ಇದೇ ಥರ ಡ್ರೆಸ್ಸು ಕೂಡ ಇನ್ನೂ ಎಷ್ಟೊಂದು ಕಲೆಕ್ಷನ್ಸ್ ಇಲ್ಲಿದೆ ನಮ್ಮ ಅಂಗಡಿಲಿ, ನೀವು ನೋಡ್ತಿರ್ಬೋದು. ಇದೆಲ್ಲ ಬಂದು 250 ರುಪೀಸ್ ರೇಂಜಲ್ಲೇ ಟಾಪ್ಸ್ ಇದೆ, ತುಂಬ ಚೆನ್ನಾಗಿದೆ. ಇದು ವಿತ್ ಪಾಕೆಟು, ಸ್ಲೀವ್ಸ್ ಬಂದು 3-4 ಸ್ಲೀವ್ಸ್ ಬರುತ್ತೆ, ಅಂದರೆ ಸ್ಲೀವ್ ಇಲ್ಲಿವರೆಗೂ ಬರುತ್ತೆ. ಅಷ್ಟು ಚೆನ್ನಾಗಿದೆ, ಕ್ವಾಲಿಟಿಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಇದರಲ್ಲಿ ಇನ್ನು ಎಷ್ಟು ಕಲೆಕ್ಷನ್ಸ್ ಇದೆ, ಏನಿದೆ, ಯಾವ್ಯಾವ ಥರದ್ದಿದೆ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲೂ ಶೇರ್ ಮಾಡ್ತೀನಿ. ಇವತ್ತಿಂದ ಆ್ಯಕ್ಚುಲಿ ಇದನ್ನು, ಈ ಬಿಸ್ನೆಸ್ನ ಮಾಡಬೇಕು ಅಂತ ಅಂದ್ಕೊಂಡಿರೋದು. ತುಂಬ ಗೊತ್ತಿಲ್ಲ ಹೆಂಗೆ ಹೋಗುತ್ತೆ ಏನು ಅಂತ, ಬಟ್ ದೇವ್ರ ಮೇಲೆ ಭಾರ ಹಾಕಿ ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲೂ ಜಾಸ್ತಿ ಕ್ರೆಡಿಟು ಆ ಸ್ಟೂಡೆಂಟ್ಸ್ಗೆ ಹೋಗಬೇಕು, ಶ್ವೇತಾ ಮತ್ತು ಶ್ರುತಿ ಅವ್ರಿಗೇ. ಯಾಕೆಂತ ಹೇಳಿದ್ರೆ ಅವರು ಅಪ್ರೋಚ್ ಮಾಡಿರೋದು. ಮಾಡಿ ಸಿಸ್ಟರ್, ನಿಮಗೆ ಒಳ್ಳೆಯದಾಗುತ್ತೆ, ಚೆನ್ನಾಗಿದೆ, ಕಲೆಕ್ಷನ್ಸು ತುಂಬ ಚೆನ್ನಾಗಿದೆ, ನಾವು ಕೂಡ ಡೈಲಿ ವೇರ್ಗೆ ಹಾಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ಹಾಗಾಗಿ ಇವತ್ತಿಂದ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ನಾಳೆ ಇನ್ನೂ ಹೆಚ್ಚು ತೋರಿಸ್ಬೇಕಾ, ಇದನ್ನು ಕಂಟಿನ್ಯೂ ಮಾಡಬೇಕಾ ಏನು ಅನ್ನೋದನ್ನು ಹೊಸ ಬಿಸ್ನೆಸ್ ಬಗ್ಗೆನೇ ನೀವೇ ಶೇರ್ ಮಾಡಿ. ಹೊಸ ಬಿಸ್ನೆಸ್ಸಲ್ಲಿ ಎಷ್ಟು ಥರ ಇದೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಹಾಗೆ ನೀವು ಯಾರಾದರೂ ಮನೇಲೇ ಕೂತ್ಕೊಂಡು ಜಸ್ಟ್ 200-250 ರುಪೀಸ್ ಡ್ರೆಸ್ ಏನಾದರೂ ಸೇಲ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೂ ಕೂಡ ನಾನು ಹೋಲ್ಸೇಲಲ್ಲಿ ಎಲ್ಲಿ ತರೋದು ಏನು ಅನ್ನೋದನ್ನು ಶೇರ್ ಮಾಡಿ ತಿಳಿಸ್ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಈ ಇನ್ಸ್ಟಾಗ್ರಾಮಲ್ಲಿ ಸ್ಯಾರಿ ಬಿಸ್ನೆಸ್ ಮಾಡ್ತಿರೋರನ್ನಾಗಿರ್ಬೋದು ಅಥವಾ ಬೇರೆ ಡ್ರೆಸ್ ಸ್ಯಾರೀಸ್ನ ಹಾಕ್ತಿರೋರ ಹತ್ರ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ, ಹೆಲ್ಪ್ ಕೇಳಿದ್ದೀನಿ. ಅಂದರೆ ಎಲ್ಲಿ ತರ್ತಾರೆ ಏನು ಅಂತ ಹೇಳಿ. ನಾನು ಎಲ್ಲಿ ತರ್ತೀನಿ ಡ್ರೆಸ್ಸು ಅನ್ನೋದು ನನಗೆ ಗೊತ್ತಿದೆ, ಬಟ್ ಈಗ ನೆಕ್ಸ್ಟ್ ನಾನು ಇನ್ನೂ ಕಡಿಮೆಯಲ್ಲಿ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂತ ಹೇಳಿದ್ರೆ ಡ್ರೆಸ್ ಎಲ್ಲನೂ ನಾನು ನೆಕ್ಸ್ಟ್ ಸೂರತ್ಗೆ ಹೋಗಿ ತೊಗೊಂಡು ಬರಬೇಕು ಅಂತ ಇದ್ದೀನಿ, ಬಟ್ ಈ ವರ್ಷ ಹೋಗಲ್ಲ. ನಿಮಗೆಲ್ಲ ಗೊತ್ತೇ ಇದೆ, ಮನೆ ಕಟ್ಟಿ ಆದಾಗಿಂದ ನಾನು ಒಂದು ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಇದೆ, ಹಾಗಾಗಿ ಈ ವರ್ಷ ಬೇಡ ಅಂತ ಅಂದ್ಕೊಂಡು ನಿಲ್ಲಿಸಿದ್ದೀನಿ. ನೆಕ್ಸ್ಟ್ ಇಯರ್ ಹೋಗಿ ತೊಗೊಂಡು ಬರ್ತೀನಿ. ಸೂರತ್ತಲ್ಲಿ ಹೋಗಿ ಯಾವುದ್ಯಾವುದು ಏನೇನು ಅಂತ ಹೇಳಿ ನೋಡಿಕೊಂಡು ತೊಗೊಂಡು ಬರೋಣ, ಅದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಯಾರಿಗೂ ಹೆಲ್ಪ್ ಮಾಡಲ್ಲ ಇಲ್ಲಿ. ನಾವೇನಾದರೂ ಒಂದು ಮಾಡ್ತೀವಿ ಅಂತ ಹೇಳಿದ್ರೆ ಯಾರಾದರೂ ಸಜೆಷನ್ ಹೇಳಿ ಅಂದರೆ ಖಂಡಿತ ಯಾರೂ ಮಾಡಲ್ಲ. ಬಟ್ ನನ್ನ ಬಿಸ್ನೆಸ್ಸಲ್ಲಿ ಆ ಥರ ಇಲ್ಲ, ನನಗಿದು ಪ್ರಾಫಿಟ್ ಇದೆ, ವರ್ಕೌಟ್ ಇದೆ. ನಿಮಗೆ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ನಾನು ಎಲ್ಲಿ ತರ್ತೀನಿ, ನಾನು ತರೋದು ಆಲ್ಮೋಸ್ಟ್ ಎಲ್ಲ ಚಿಕ್ಕಪೇಟೆಯಲ್ಲೇ ಈಗ ಸದ್ಯಕ್ಕೆ ತರ್ತಾ ಇರೋದು. ಸೊ ಅಡ್ರೆಸ್ ತಿಳಿಸ್ಕೊಡ್ತೀನಿ ಗೈಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನೆಕ್ಸ್ಟ್ ನಾಳೆ ಈ ಥರನೇ ವ್ಲಾಗು, ಡ್ರೆಸ್ಸಿನ ವ್ಲಾಗು ಕಂಟಿನ್ಯೂ ಮಾಡಬೇಕಾ ಇಲ್ವಾ ಅನ್ನೋದನ್ನು ಕೂಡ ತಿಳಿಸಿ. ಯಾಕೆಂತ ಹೇಳಿದ್ರೆ ನೀವು ಏನು ಹೇಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಮಾಡಿ ಅಂತ ಹೇಳಿದ್ರೆ ನೆಕ್ಸ್ಟ್ ಖಂಡಿತ ಕೂಡ ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಗೈಸ್. ಬಾಯ್, ಟೇಕ್ ಕೇರ್.